ವೀಕ್ಷಕರೇ, ಭಾರತದಲ್ಲಿ ವಿವಾಹೇತರ ಅಕ್ರಮ ಸಂಬಂಧಗಳು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇವೆ. ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದು ಹೊಸ ವಿಡಿಯೋ ವೈರಲ್ ಆಗ್ತಿದೆ. ಹಾಗೂ ಅದರಲ್ಲಿ ಯಾರಾದ್ರೂ ಒಬ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾನೆ ಇದ್ದಾರೆ. ಯಾವುದೋ ಸ್ಥಳದಲ್ಲಿ ಯಾರೋ ಒಬ್ಬ ಗಂಡ ತನಗೆ ಮೋಸ ಮಾಡುವಂತ ಹೆಂಡತಿಯನ್ನ ಇನ್ನೊಬ್ಬ ಗಂಡಸಿನ ಜೊತೆ ಪತ್ತೆ ಹಚ್ಚುತ್ತಾನೆ, ಅಥವಾ ಮದುವೆ ಆದಂತ ಹೆಂಡತಿ ತನಗೆ ವಂಚಿಸುವಂತ ಗಂಡನನ್ನ ಬೇರೊಂದು ಹೆಣ್ಣಿನ ಜೊತೆ ಹಿಡಿತಾಳೆ. ಹಾಗಂತ ಇದು ಇಲ್ಲಿ ಯಾವುದೋ ಒಂದು ವರ್ಗದ ಜನಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಸಿರಿವಂತ ಅನಿವಾಸಿ ಭಾರತೀಯರಿಗೂ ಕೂಡ ಇಂಥ ದ್ರೋಹಗಳು ನಡೀತಾನೆ ಇವೆ. ಹಾಗೂ ಗ್ರಾಮೀಣ ಭಾಗಗಳಲ್ಲೂ ಕೂಡ ಇದು ನಡೀತಾ ಇದೆ. ಲವ್ ಮ್ಯಾರೇಜ್ ಆದವರು ಕೂಡ ಈ ತರ ಚೀಟಿಂಗ್ಗೆ ಒಳಗಾಗ್ತಿದ್ದಾರೆ. ಹಾಗೂ ಅರೇಂಜ್ ಮ್ಯಾರೇಜ್ ಆದವರು ಕೂಡ ಈ ರೀತಿ ಮೋಸಕ್ಕೆ ಒಳಗಾಗ್ತಿದ್ದಾರೆ. ಪೊಲೀಸರು ಕೂಡ ಈ ಒಂದು ಆರೋಪದ ಅಡಿಯಲ್ಲಿ ಅರೆಸ್ಟ್ ಆಗ್ತಿದ್ದಾರೆ. ಯಾವುದೋ ಒಂದು ಊರಲ್ಲಿ ಯಾರೋ ಒಬ್ಬ ಗಂಡ ತನ್ನ ಹೆಂಡತಿಯನ್ನ ತನ್ನ ಲವರ್ ಜೊತೆ ಪತ್ತೆ ಹಚ್ಚಿದ. ಹಾಗೂ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಅವನೇ ಮುಂದೆ ನಿಂತು ಅವರಿಗೆ ಮದುವೆಯನ್ನ ಮಾಡಿಸಂತ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇನ್ನು ಕೆಲವು ಕೇಸ್ಗಳಲ್ಲಿ ಈ ಅಕ್ರಮ ಸಂಬಂಧದ ಅತಿಯಾದ ವ್ಯಾಮೋಹ ಇನ್ನಷ್ಟು ವಿಕೋಪದ ಸ್ಥಿತಿಗೂ ಕೂಡ ಕೊಂಡೊಯ್ದು ಅಲ್ಲಿ ಹತ್ಯೆಗಳೇ ನಡೆದು ಹೋಗ್ತವೆ. ಇಷ್ಟೆಲ್ಲ ಸಾಲದು ಎಂಬಂತೆ ಭಾರತದಲ್ಲಿ ಕೆಲವು ಮನೆ ಹಾಳು ಮಾಡುವಂತ ಡೇಟಿಂಗ್ ಆಪ್ಗಳು ಕೂಡ ಹುಟ್ಕೊಂಡಿವೆ. ಇನ್ನು ಮದುವೆ ಆದವರನ್ನೇ ಮುಖ್ಯವಾಗಿ ಟಾರ್ಗೆಟ್ ಮಾಡಿ ಅವರಿಗೆ ಹೊಸಬರೊಂದಿಗೆ ಸಂಬಂಧವನ್ನು ಬೆಳೆಸುವಂತೆ ಪ್ರಚೋದನೆಯನ್ನ ಮಾಡ್ತೇವೆ. ಈ ಗ್ಲೀಡನ್ ಅನ್ನುವಂತ ಒಂದು ಆಪ್ ಈ ಕುರಿತು ಒಂದು ಸರ್ವೆಯನ್ನ ನಡೆಸಿತ್ತು. ಅದರಲ್ಲಿ ನಡೆದಂತ ಸರ್ವೆ ವರದಿ ಪ್ರಕಾರ ಇನ್ನು 41% ಜನ ತಮಗೆ ವಿವಾಹೇತರ ಸಂಬಂಧ ಇರೋದು ನಿಜ ಹಾಗೂ ತಮ್ಮ ಸಂಗಾತಿಯ ಹೊರತಾಗಿ ಇತರರ ಜೊತೆ ಕೂಡ ನಾವು ದೈಹಿಕ ಸಂಪರ್ಕ ನಡೆಸಿರುವುದಾಗಿ ಸ್ವತಃ ತಾವೇ ಒಪ್ಕೊಂಡಿದ್ದಾರೆ. ವೀಕ್ಷಕರೇ, ಇದನ್ನೆಲ್ಲ ಕೇಳಿದ್ರೆ ನಿಮ್ಗೆ ಅಚ್ಚರಿ ಅಂತ ಅನ್ಸಬಹುದು. ಆದ್ರೆ ವಾಸ್ತವತೆ ಇದಕ್ಕಿಂತನೂ ಕೂಡ ಆತಂಕಕಾರಿಯಾಗಿದೆ. ಇಲ್ಲಿ ಈ ರೀತಿಯ ಚೀಟಿಂಗ್ ಅನ್ನೋದು ಹೊಸ ವಿಷಯ ಅಲ್ಲದೆ ಇದ್ರೂ ಕೂಡ ಕಳೆದ ಕೆಲ ವರ್ಷಗಳಿಂದನೂ ಕೂಡ ಇದು ತೀವ್ರವಾಗಿ ಎಲ್ಲ ಕಡೆ ಹೆಚ್ಚಾಗ್ತಿದೆ. ಇವತ್ತು ಸೋಷಿಯಲ್ ಮೀಡಿಯಾದ ಸಹಾಯದಿಂದ ಇವೆಲ್ಲ ಒಂದೊಂದಾಗಿ ಬೆಳಕಿಗೆ ಬರ್ತಿವೆ. ವೀಕ್ಷಕರೇ, ಇವುಗಳ ಹಿಂದಿನ ಕಾರಣ ಏನು? ಜನ ಯಾಕೆ ಅಕ್ರಮ ಸಂಬಂಧಗಳ ವ್ಯಾಮೋಹಕ್ಕೆ ಹೆಚ್ಚಾಗಿ ಒಳಗಾಗ್ತಿದ್ದಾರೆ? ಈ ಎಲ್ಲಾ ವಿಷಯಗಳ ಹಿಂದೆ ಇರುವಂತ ಸತ್ಯಗಳನ್ನ ನೀವೇನಾದ್ರೂ ತಿಳಿದ್ರೆ ಮದುವೆಯ ಬಗ್ಗೆ ನೀವು ಆಸೆಯನ್ನೇ ಬಿಡಬೇಕಾಗುತ್ತೆ. ಅಕ್ರಮ ಸಂಬಂಧಗಳ ಕಡೆಗೆ ಬಹಳ ಬೇಗ ವಾಲುವಂತ ಜನರ ಮನಸ್ಥಿತಿ ಹೇಗಿರುತ್ತದೆ ಅನ್ನುವುದರ ಕೇಸ್ ಸ್ಟಡಿನೇ ಇವತ್ತಿನ ನಮ್ಮ ಈ ವಿಡಿಯೋ. ವೀಕ್ಷಕರೇ, ಮದುವೆ ಆದಂತ ಯಾವುದೇ ವ್ಯಕ್ತಿ, ಅದು ಗಂಡಿರ್ಲಿ ಅಥವಾ ಹೆಣ್ಣಿರ್ಲಿ, ತನ್ನ ಗಂಡನ್ನ ಹೊರತುಪಡಿಸಿ ಅಥವಾ ತನ್ನ ಹೆಂಡತಿಯನ್ನು ಹೊರತುಪಡಿಸಿ ಬೇರೆ ಯಾರ ಜೊತೆ ಆದ್ರೂ ಅನವಶ್ಯಕ ಆಪ್ತ ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಮುಂದಾದಾಗ ಅದನ್ನ ವಿವಾಹೇತರ ಅಥವಾ ಅಕ್ರಮ ಸಂಬಂಧ ಅಂತ ಕರೆಯಲಾಗುತ್ತೆ. ನಮ್ಮ ಕಾನೂನಲ್ಲಿ ಇದಕ್ಕೆ ಅಡಲ್ಟರಿ ಅಂತ ಕರೀತಾರೆ. ಹಾಗೂ 2018 ಇದು ನಮ್ಮಲ್ಲಿ ಕಾನೂನು ಬಾಹಿರ ಅಪರಾಧ ಅಂತ ವರ್ಗೀಕರಣಗೊಂಡಿತ್ತು. ಅಂದ್ರೆ 2018 ಕೂಡ ಯಾವುದೇ ವ್ಯಕ್ತಿ ಅಡಲ್ಟರಿಯ ಅಡಿಯಲ್ಲಿ ಬಂದ್ರೆ ಅದು ಶಿಕ್ಷಾರ್ಹ ಅಪರಾಧ ಆಗ್ತಿತ್ತು. ಆದ್ರೆ 2018 ಸುಪ್ರೀಂ ಕೋರ್ಟ್ ಇದನ್ನ ಎತ್ತಿ ಹಿಡಿದು ಇದು ಇನ್ಮುಂದೆ ಕಾನೂನು ಬಾಹಿರ ಚಟುವಟಿಕೆ ಅಲ್ಲ ಅಂತ ಘೋಷಣೆ ಮಾಡಿತು. ಈಗ ಇರುವಂತ ಡೇಟಿಂಗ್ ಆಪ್ಗಳಲ್ಲಿ ಮೆಂಬರ್ಶಿಪ್ಗೆ ಒಳಗಾಗ್ತಿರುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಆಗ್ತಿದೆ. ಅಂದ್ರೆ 2020 ರಿಂದ 2022 ನಡುವೆ ಈ 2 ವರ್ಷಗಳಲ್ಲಿ ಈ ಆಪ್ಗಳಲ್ಲಿ ಸುಮಾರು 9 ಲಕ್ಷಕ್ಕೂ ಹೆಚ್ಚಿನ ಹೊಸ ಜನ ಅಥವಾ ಯೂಸರ್ಗಳು ಸೇರ್ಪಡೆಯಾಗಿದ್ದಾರೆ. ಕಳೆದ 10-15 ವರ್ಷಗಳಲ್ಲಿ ಹಲವಾರು ಕಾರಣಗಳಿಂದ ಈ ವಿವಾಹೇತರ ಅಕ್ರಮ ಸಂಬಂಧಗಳ ಕೇಸ್ಗಳು ಡಬಲ್ ಆಗ್ತಿರೋದು ಕಂಡುಬಂದಿದೆ. 2017 ಕೆಲವೊಂದು ಡೇಟಿಂಗ್ ಆಪ್ಗಳು ಲಾಂಚ್ ಆದವು. ಅಂದ್ರೆ ಅದಕ್ಕೂ ಮೊದಲು ನಮ್ಮಲ್ಲಿ ಯಾವುದೇ ವಿವಾಹೇತರ ಸಂಬಂಧ ಇರ್ಲಿಲ್ಲ ಅಂತ ಅಲ್ಲ, ಅವು ಆಗ್ಲೂ ಕೂಡ ಇದ್ವು. ಆದ್ರೆ ಆಗ ಸಾಮಾನ್ಯ ಜನರು ಈಗಿನ ಹಾಗೆ ಇಷ್ಟು ಧೈರ್ಯವಾಗಿ ಸಾರ್ವಜನಿಕವಾಗಿ ಅದರಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ಇಂಥ ಕೇಸ್ಗಳು ಸಾಕಷ್ಟು ಸಿನಿಮಾ ನಟ ನಟಿಯರು ಹಾಗೂ ಇತರ ವಲಯದ ಸೆಲೆಬ್ರಿಟಿಗಳಲ್ಲಿ ತುಂಬಾ ಕಾಮನ್ ಆಗಿತ್ತು. ಈಗ ನಮ್ಮ ದೇಶದ ಅತಿ ದೊಡ್ಡ ವಿವಾಹೇತರಿಗಾಗಿ ಲಾಂಚ್ ಆದಂತ ಗ್ಲೀಡನ್ ಅನ್ನುವಂತ ಡೇಟಿಂಗ್ ಆಪ್ ಬಗ್ಗೆ ಹೇಳೋದಾದ್ರೆ, ಈ ಕುರಿತಾಗಿ ಇದರಲ್ಲಿ ನಡೆಸಿದಂತ ಒಂದು ವಿಸ್ತಾರವಾದಂತಹ ಸರ್ವೆ ವರದಿ ಪ್ರಕಾರ ಅನೇಕ ಭಯಭೀತಗೊಳಿಸುವಂತ ಕೆಲವು ಸಂಗತಿಗಳು ಹೊರಬಿದ್ವು. 2020 ಇದರಲ್ಲಿ ಇದ್ದಂತ ಸುಮಾರು 25 ರಿಂದ 50 ವರ್ಷದ ಎಲ್ಲರನ್ನೂ ಕೂಡ ಕೇಸ್ ಸ್ಟಡಿಗೆ ಒಳಪಡಿಸಲಾಯಿತು. ಅವರೆಲ್ಲ ದೇಶದ ಪ್ರಮುಖ ನಗರಗಳಾದಂತ ಮುಂಬೈ, ಬೆಂಗಳೂರು, ಹೈದರಾಬಾದ್ ಈ ರೀತಿ ಮೊದಲಾದವುಗಳಿಗೆ ಸೇರಿದವರಾಗಿದ್ರು. ಉದಾಹರಣೆಗೆ ಇದರ ಬಳಕೆದಾರರಲ್ಲಿ 55% ವಿವಾಹಿತ ಭಾರತೀಯರು ತಾವು ಒಂದಿಲ್ಲೊಂದು ರೀತಿಯಲ್ಲಿ ಅವರವರ ಸಂಗಾತಿಗಳಿಗೆ ದ್ರೋಹ ಮಾಡ್ತಿರೋದಾಗಿ ಒಪ್ಕೊಂಡಿದ್ರು. ಅಂದ್ರೆ ಅವ್ರ ಪೈಕಿ ತಮ್ಮ ಗಂಡ ಅಥವಾ ಹೆಂಡತಿಗೆ ಅವರೆಲ್ಲ ಚೀಟ್ ಮಾಡಿದ್ದಾರೆ ಅಂತ ಅರ್ಥ. ಹೀಗೆ ಹೇಳಿದವರಲ್ಲಿ ಅರ್ಧಕ್ಕಿಂತ ಹೆಚ್ಚು ವಿವಾಹಿತ ಸ್ತ್ರೀಯರು ಕೂಡ ಇದ್ರು. ಮತ್ತು ಇವರೆಲ್ಲ ಹೆಚ್ಚಾಗಿ ಬೆಂಗಳೂರು, ಮುಂಬೈ ಹಾಗೂ ಕೋಲ್ಕತ್ತಾ ನಗರಗಳ ನಿವಾಸಿಯಾಗಿದ್ರು. ಅಂದ್ರೆ ನಮ್ಮ ದೇಶದಲ್ಲಿ ಮದುವೆ ಆಗಿ ಕೂಡ ಸಂಗಾತಿಗೆ ಚೀಟ್ ಮಾಡೋರನ್ನ ಹೆಚ್ಚಾಗಿ ಹೊಂದಿರುವಂತ ನಗರಗಳಲ್ಲಿ ಇವು ಟಾಪ್ ಸ್ಥಾನದಲ್ಲಿ ಇವೆ. ಸಾಮಾನ್ಯವಾಗಿ ಗಂಡಸರೇ ಹೆಚ್ಚಾಗಿ ಚೀಟ್ ಮಾಡೋದು ಹಾಗೂ ಹೆಣ್ಮಕ್ಳ ಹೆಚ್ಚು ನಿಯತಿಯಿಂದ ಇರೋದು ಅಂತ ಎಲ್ಲಾ ಕಡೆ ಭಾವಿಸಲಾಗುತ್ತೆ. ಆದ್ರೆ ಈ ಒಂದು ಆಪ್ ನಲ್ಲಿ ನಡೆದಂತ ಸರ್ವೆಯ ರಿಪೋರ್ಟ್ ಈ ಒಂದು ನಂಬಿಕೆಯನ್ನ ತಲೆ ಕೆಳಗೆ ಮಾಡಿತ್ತು. ಯಾಕೆಂದ್ರೆ ಈ ರೀತಿ ಚೀಟ್ ಮಾಡೋರಲ್ಲಿ ಹೆಚ್ಚಿನವರೇ ಅಲ್ಲಿ ಹೆಣ್ಮಕ್ಳೇ ಇದ್ರು. ಸರ್ವೆಯಲ್ಲಿ 48% ಜನ ಏಕಕಾಲದಲ್ಲಿ ಇಬ್ಬರನ್ನು ಕೂಡ ತಾವು ಲವ್ ಮಾಡ್ತಿರೋದಾಗಿ ಒಪ್ಕೊಂಡಿದ್ರು. 46% ಜನ ತಮ್ಮ ಸಂಗಾತಿ ಅವ್ರಿಗೆ ನಿಷ್ಠರಾಗಿದ್ರು ಕೂಡ, ಲವ್ ಇದ್ರು ಕೂಡ ಅದಕ್ಕೆ ಕೇರ್ ಮಾಡದೇನೆ ತಾವು ಅವ್ರಿಗೆ ಚೀಟ್ ಮಾಡ್ತಿದೀವಿ ಅಂತ ಒಪ್ಕೊಂಡ್ರು.
7% ಜನ ತಮ್ಮ ಸಂಗಾತಿ ಏನೇ ಚೀಟ್ ಮಾಡಿದ್ರು ಕೂಡ ಹೆಚ್ಚು ತಲೆಕೆಡಿಸಿಕೊಳ್ಳದೆ ನಾವು ಆ ಕ್ಷಣದಲ್ಲಿ ಅವರನ್ನ ಕ್ಷಮಿಸ್ತೀವಿ ಅಂತ ಹೇಳಿದ್ರು. ಇನ್ನು 40% ಜನ ಸಮಯ ಸಂದರ್ಭ ಹಾಗೂ ಕಾರಣಗಳನ್ನ ನೋಡಿ ಅವರ ಸಂಗಾತಿ ಮಾಡದಂತ ದ್ರೋಹವನ್ನ ಕ್ಷಮಿಸ್ತೀವಿ ಅಂತ ಹೇಳಿದ್ರು. 47% ವಿವಾಹಿತರು ತಾವು ತಮ್ಮ ಸಂಗಾತಿಗೂ ಮೊದಲೇ ಕನಿಷ್ಠ ಒಬ್ಬರೊಂದಿಗಾದ್ರೂ ಸಹಜ ಲೈಂಗಿಕ ಕ್ರಿಯೆ ಅಥವಾ ಒಂದು ರಾತ್ರಿ ಏಕಾಂತವಾಗಿ ಕಳೆದಿರೋದಾಗಿ ಒಪ್ಪಿಕೊಂಡಿದ್ರು. ಈ ರೇಷಿಯೋ ಅಂತೂ ನಿಜಕ್ಕೂ ನಂಬೋದಿಕ್ಕೆ ಕಷ್ಟವಾದುದು. ಹಾಗೂ 41% ವಿವಾಹಿತ ಮಹಿಳೆಯರು ಅವರ ಪತಿಯರ ಹೊರತಾಗಿ ಇತರರ ಜೊತೆ ಕೂಡ ರೆಗ್ಯುಲರ್ ದೈಹಿಕ ಸಂಪರ್ಕದಲ್ಲಿ ಇದ್ದೀವಿ ಅಂತ ಒಪ್ಕೊಂಡಿದ್ರು. ಇದೇ ಪ್ರಶ್ನೆಯನ್ನ ಮದುವೆ ಆದಂತ ಪುರುಷರ ಮುಂದೆ ಇಟ್ಟಾಗ ಅಲ್ಲಿ ಕೇವಲ 26% ಮದುವೆ ಆದಂತ ಪುರುಷರು ಇದಕ್ಕೆ ಹೌದು ಅಂತ ಮಾತ್ರ ಒಪ್ಕೊಂಡಿದ್ರು. ಇದು ನೋಡಿದ್ರೆ ಗಂಡಸರಿಗಿಂತ ಮಹಿಳೆಯರೇ ಹೆಚ್ಚು ಚೀಟ್ ಮಾಡ್ತಾರೆ ಅನ್ನೋದು ನಿಜ ಇರಬಹುದು, ಅಥವಾ ಇಂಥ ವಿಷಯಗಳಲ್ಲಿ ಪುರುಷರಿಗಿಂತ ಮಹಿಳೆಯರೇ ಆನ್ಸರ್ ಕೊಡೋದ್ರಲ್ಲಿ ಹೆಚ್ಚು ಪ್ರಾಮಾಣಿಕರಾಗಿದ್ದಾರೆ ಅನ್ನೋದು ನಿಜ ಇರಬಹುದು. ಹಾಗಂತ ಈ ಒಂದು ಸರ್ವೆ ರಿಪೋರ್ಟ್ ಅನ್ನೇ ನಾವು ಎಲ್ರಿಗೂ ಅನ್ವಯಿಸಿ ಜನರಲೈಸ್ ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇದರ ಗಾತ್ರ ಸಣ್ಣದು. ಇಲ್ಲಿ ಕೇವಲ 1,500 ಜನರ ಮೇಲೆ ಮಾತ್ರ ಸರ್ವೆಯನ್ನ ಮಾಡಲಾಗಿತ್ತು. ಹಾಗೂ ಇಲ್ಲಿ ಅವರಿಗೆ ಕೇಳದಂತ ಎಲ್ಲಾ ಪ್ರಶ್ನೆಗಳು ಕೂಡ ವೈಯಕ್ತಿಕವಾದವು. ಹಾಗಾಗಿ ಅವುಗಳಿಗೆ ಈ ಒಂದು ಜನರಲ್ಲಿ ಅದೆಷ್ಟು ಜನ ಹಾನೆಸ್ಟ್ ಉತ್ತರವನ್ನ ಕೊಟ್ಟರು ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಇದಿಷ್ಟು ಈ ಒಂದು ಆಪ್ ನ ವರದಿಯ ಕಥೆ ಆದ್ರೆ, ಇನ್ನು ನಮ್ಮಲ್ಲಿ ಯಾಕೆ ಅನೇಕರು ವಿವಾಹೇತರ ಸಂಬಂಧಗಳಿಗೆ ಮಾರು ಹೋಗ್ತಾರೆ, ಅದ್ರ ಮೇಲೆ ಜನಕ್ಕೆ ಯಾಕೆ ಇಷ್ಟೊಂದು ವ್ಯಾಮೋಹ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ವೀಕ್ಷಕರೇ, ಈ ಬಿಹಾರದ ಕೇಸನ್ನ ಉದಾಹರಣೆಗೆ ತಗೊಂಡ್ರೆ ಇಲ್ಲಿ ಈಕೆಗೆ 12 ವರ್ಷಗಳ ಕೆಳಗೆನೆ ಮದುವೆಯಾಗಿತ್ತು. ಅದು ಕೂಡ ಲವ್ ಮ್ಯಾರೇಜ್ ಮತ್ತು ಆಕೆಗೆ 3 ಮಕ್ಕಳು ಕೂಡ ಇದ್ರು. ಹೀಗಿದ್ದು ಕೂಡ ಆಕೆ ಇನ್ನೊಬ್ಬನ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ಲು. ಹಾಗೂ ಅವನಿಗೂ ಕೂಡ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿದ್ರು. ಈ ಬಗ್ಗೆ ಆಕೆಯ ಗಂಡನಿಗೆ ಗೊತ್ತಾಗಿ ಅವಳನ್ನ ರೆಡ್ ಹ್ಯಾಂಡ್ ಆಗಿ ಅವಳ ಲವರ್ ಜೊತೆ ಹಿಡಿದಂತ ಅವನು ತಾನೇ ಮುಂದೆ ನಿಂತು ಅವರ ಮದುವೆಯನ್ನ ಮಾಡಿಸಿದಂತ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೇ ದಿನಗಳ ಹಿಂದೆ ಸಖತ್ ವೈರಲ್ ಆಗಿತ್ತು. ನೋಯ್ಡಾದಲ್ಲಿ ಒಬ್ಬ ಲೇಡಿ ತನ್ನ ಪತಿಯನ್ನ ಯಾವುದೋ ಲಾಡ್ಜ್ ನಲ್ಲಿ ಇನ್ನೊಬ್ಬ ಮಹಿಳೆಯೊಂದಿಗೆ ಪೊಲೀಸರ ಜೊತೆ ಹೋಗಿ ಪತ್ತೆ ಹಚ್ಚಿದ್ಲು. ಇನ್ನು ಉತ್ತರ ಪ್ರದೇಶದ ಸಂತ್ ಕಬೀರ್ ಅನ್ನುವಂತ ಊರಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನ ಅವಳ ಲವರ್ ಜೊತೆ ಪತ್ತೆ ಮಾಡಿದ್ದ. ಆಗ ಆತನೇ ಅವರಿಬ್ಬರಿಗೂ ಮುಂದೆ ನಿಂತು ಮದುವೆ ಮಾಡಿಸಿದ್ದ. ಇನ್ನು ಯುಪಿ ಮತ್ತು ಬಿಹಾರಗಳಲ್ಲಿ ಇಂಥವು ಬಹಳ ಕಾಮನ್ ಆಗಿವೆ. ಇನ್ನು ದಕ್ಷಿಣ ಭಾರತದ ಜನ ಏನು ಈ ಒಂದು ವಿಷಯದಲ್ಲಿ ಕಡಿಮೆ ಇಲ್ಲ. ಹಾಗಂತ ಕೇವಲ ಇವು ಇಲ್ಲಿ ಮಿಡಲ್ ಕ್ಲಾಸ್ ಜನರ ಸಮಸ್ಯೆ ಮಾತ್ರ ಅಲ್ಲ, ಇಲ್ಲಿ ಎಲ್ಲರೂ ಕೂಡ ಈ ಒಂದು ವಿಷ ವರ್ತುಲದ ಒಳಗಿದ್ದಾರೆ. ಉದಾಹರಣೆಗೆ ತೆಲಂಗಾಣದ ಈ ಒಂದು ಕೇಸನ್ನ ನೋಡಿ. ಇಲ್ಲಿಯ ಪ್ರಸನ್ನ ಸುಬ್ರಹ್ಮಣ್ಯ ಅನ್ನುವಂತ ವ್ಯಕ್ತಿ ತಾನೊಬ್ಬ ಅನಿವಾಸಿ ಭಾರತೀಯ. ಇವರೊಬ್ಬ ಬಿಲಿಯನಿಯರ್ ಕೂಡ ಹೌದು. ಇವರು ರಿಪ್ಲಿಂಗ್ ಎಂಬ ಸಂಸ್ಥೆಯ ಸಂಸ್ಥಾಪಕರು ಕೂಡ ಹೌದು. ಇದರ ಒಟ್ಟಾರೆ ವ್ಯಾಲ್ಯೂಯೇಷನ್ ಸುಮಾರು $10 ಬಿಲಿಯನ್ ಹೆಚ್ಚಿದೆ. ಇಷ್ಟೆಲ್ಲ ಇರುವಂತ ಇವರು ಕೂಡ ತಮ್ಮ ಪತ್ನಿ ತಮಗೆ ಮೋಸ ಮಾಡ್ತಾಳೆ ಅಂತ ಆರೋಪಿಸಿದ್ರು. ಇವರ ಪತ್ನಿಯ ಕೆಲವು ಚಾಟ್ ಮೆಸೇಜಸ್ ಹಾಗೂ ಆಕೆಯ ಟ್ರಾವೆಲ್ ಹಿಸ್ಟ್ರಿಯ ಕೆಲವು ದಾಖಲೆಗಳು ಆಕೆಗೆ ಗಂಡನ ಹೊರತಾಗಿ ಕೂಡ ಬೇರೊಬ್ಬರ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ದಾಳೆ ಅನ್ನೋದು ದೃಢಪಡಿಸಿದ್ವು. ಇಷ್ಟೆಲ್ಲ ಸಾಕ್ಷ್ಯಗಳು ಇದ್ರೂ ಕೂಡ ಆಕೆ ಇಲ್ಲಿ ಉಲ್ಟಾ ಹೊಡೆದು ತನ್ನ ಗಂಡನ ವಿರುದ್ಧವೇ ತಾವೇ ಪೊಲೀಸ್ ದೂರನ್ನ ಕೊಟ್ಟು ಪಾಪ ಯಾವ ತಪ್ಪನ್ನು ಕೂಡ ಮಾಡದಂತ ಅವರನ್ನ ಪೊಲೀಸರಿಂದ ತಲೆ ಮರೆಸಿಕೊಂಡು ಓಡಾಡುವಂತೆ ಮಾಡಿದ್ಲು. ಕೊನೆಗೂ ಅವರು ತಮಿಳುನಾಡಿನ ಪೊಲೀಸರಿಗೆ ಸಿಕ್ಕಿ ಸೋಷಿಯಲ್ ಮೀಡಿಯಾದ ಮುಂದೆ ಬಂದು ನಡೆದ ಎಲ್ಲವನ್ನೂ ಕೂಡ ಹೇಳಿ ತಾವು ನಿರ್ದೋಷಿ ಅಂತ ತಿಳಿಸಿದ್ರು. ಇನ್ನು ಜೈಪುರ್ನಲ್ಲಿ ನಡೆದಂತ ಇನ್ನೊಂದು ಕೇಸ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿಯ ಧನ್ನಾಲಾಲ್ ಸನ್ನಿ ಎಂಬ ವ್ಯಕ್ತಿ ತಾನು ಒಬ್ಬ ತರಕಾರಿ ವ್ಯಾಪಾರಿ. ಇವರ ಪತ್ನಿ ದೀನ್ ದಯಾಳ್ ಅನ್ನುವಂತ ಇನ್ನೊಬ್ಬ ವ್ಯಕ್ತಿ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ರು. ನಂತರ ಈ ಬಗ್ಗೆ ಧನ್ವಾಲಾಲ್ಗೆ ಸುದ್ದಿ ಗೊತ್ತಾಗುತ್ತೆ. ದೀನ್ ದಯಾಳ್ನ ಅಂಗಡಿಯ ಬಳಿ ಬಂದಿದಂತ ಧನ್ವಾಲಾಲ್ ಅಲ್ಲಿ ತನ್ನ ಪತ್ನಿ ಅವನ ಜೊತೆ ಸಲುಗೆಯಿಂದ ಇರೋದನ್ನ ಕಣ್ಣಾರೆ ಕಂಡಿದ್ದ. ತಮ್ಮ ಬಣ್ಣ ಈ ರೀತಿ ಅವನ ಮುಂದೆ ಬಯಲಾಗಿದ್ದಕ್ಕೆ ಅವರಿಬ್ರು ಸೇರಿ ಅವನನ್ನ ಸ್ಕೆಚ್ ಹಾಕಿ ಮುಗಿಸ್ತಾರೆ. ಹಾಗೂ ಅವರಿಬ್ರು ಅವನ ದೇಹವನ್ನು ಒಂದು ಚೀಲಕ್ಕೆ ತುಂಬಿ ಅದನ್ನ ಬೈಕಲ್ಲಿ ಇಟ್ಕೊಂಡು ಹಗಲಿನ ಸಮಯದಲ್ಲಿ ರಸ್ತೆ ಮೂಲಕ ಸಾಗಿಸಿ ಡಿಸ್ಪೋಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಅಂತರ್ಜಾಲ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇಂಥ ಸಾವಿರಾರು ಪ್ರಕರಣಗಳು ನಿಮ್ಗೆ ಸಿಗ್ತವೆ. ಇದೇ ಕಾರಣದಿಂದಾಗಿ ಅನೇಕರು ಇವತ್ತು ಮದುವೆ ಬಗ್ಗೆ ಇದ್ದಂತ ಭರವಸೆಯನ್ನ ಕಳೆದುಕೊಂಡಿದ್ದಾರೆ. ಹುಡುಗನನ್ನ ಕೇಳಿದ್ರೆ ಈ ಕಾಲದ ಹುಡುಗಿಯರನ್ನ ನಂಬಲೇಬಾರದು ಅಂತ ಅವರು ಹೇಳ್ತಾರೆ. ಇನ್ನು ಹುಡುಗಿಯರು ಕೂಡ ಈ ಕಾಲದ ಹುಡುಗರಿಗೆ ನಿಯತ್ತು ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಅವ್ರ ಪ್ರಕಾರ ಇವ್ರು ಸರಿ ಇಲ್ಲ, ಇವ್ರ ಪ್ರಕಾರ ಅವ್ರು ಸರಿ ಇಲ್ಲ. ಒಟ್ಟಿನಲ್ಲಿ ಇಲ್ಲಿ ಯಾರು ಕೂಡ ತಪ್ಪಿನ ಹೊಣೆಯನ್ನ ಹೊರೋದಿಲ್ಲ. ಇಲ್ಲಿ ಪ್ರತಿಯೊಬ್ರು ಕೂಡ ಈ ಒಂದು ವಿಚಾರವಾಗಿ ಬೇರೆಯವರನ್ನ ಬ್ಲೇಮ್ ಮಾಡ್ತಾರೆ. ಜನ ಯಾಕೆ ಹೀಗಾಗಿದ್ದಾರೆ, ಮದುವೆ ಆದ್ರೂ ಕೂಡ ಬೇರೊಬ್ಬರ ಜೊತೆ ಯಾಕೆ ಸಂಪರ್ಕ ಬೆಳೆಸ್ಕೊಳ್ತಿದ್ದಾರೆ? ಅನೇಕ ಇಂಥ ಕೇಸ್ಗಳ ಬಗ್ಗೆ ನೋಡಿದ್ರೆ ಈ ರೀತಿ ಮಾಡೋರೆಲ್ಲ ಕ್ರಿಮಿನಲ್ ಮೈಂಡ್ ಇರುವಂತ ಜನ ಅನ್ನೋದು ಗೊತ್ತಾಗುತ್ತೆ. ಇಂಥ ಎಷ್ಟೋ ಭಯಾನಕ ತಿರುವನ್ನ ಪಡೆದಂತ ಕೇಸ್ಗಳನ್ನ ಡಿಕೋಡ್ ಮಾಡಿ ನೋಡಿದಾಗ ಅಲ್ಲಿ ಒಂದಷ್ಟು ವಿಷಯಗಳು ಹೊರಬಂದಿವೆ. ಈ ಒಂದು ಸ್ಟಡಿಯ ಮೂಲಕ ಇವುಗಳಲ್ಲಿ ಭಾಗಿಯಾದವರಂತ ಮನಸ್ಥಿತಿ ಹೇಗೆ ಅಂತ ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅವುಗಳ ಪ್ರಕಾರ ಈ ರೀತಿ ಯಾಕಾಗುತ್ತೆ ಅಂದ್ರೆ ಆ ಸಂಬಂಧದಲ್ಲಿ ಇಂಟಿಮಸಿ ಅಥವಾ ಆತ್ಮೀಯತೆಯ ಕೊರತೆ, ಅದು ದೈಹಿಕವಾಗಿರ್ಬೋದು ಅಥವಾ ಭಾವನಾತ್ಮಕವಾಗಿ ಕೂಡ ಇರಬಹುದು. ಈಗ ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ತನ್ನ ಸಂಗಾತಿಯಿಂದ ಬಹಳ ದೂರ ಇದ್ದಾನೆಂದ್ರೆ ಅವನಿಗೆ ಅವನು ಬಯಸಿದಾಗ ಅವನ ಸಂಗಾತಿಯ ಸಾಂಗತ್ಯ ಸಿಗೋದಿಲ್ಲ. ಸಿಕ್ಕಾಗೆಲ್ಲ ಅಲ್ಲಿ ಅವ್ರ ನಡುವೆ ನಡೆಯೋದು ಕೇವಲ ದೈಹಿಕ ಕ್ರಿಯೆ ಮಾತ್ರ. ಆದ್ರೆ ಅಲ್ಲಿ ಎಮೋಷನಲ್ ಅಟ್ಯಾಚ್ಮೆಂಟ್ ಅನ್ನೋದು ಇರೋದಿಲ್ಲ. ಇದೇ ಕಾರಣಕ್ಕೆ ಅನೇಕರು ಅವ್ರಿಗೆ ಬೇಕಿರೋದನ್ನ ಅಥವಾ ತಮ್ಮ ಸಂಗಾತಿಯಲ್ಲಿ ತಮಗೆ ಬೇಕಾದದ್ದು ಸಿಗದೆ ಹೋದಾಗ ಅದನ್ನ ಹೊರಗಡೆ ಬೇರೆಯವರಲ್ಲಿ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ನಮ್ಮಲ್ಲಿ ಮದುವೆ ಆಗಿದ್ರು ಕೂಡ ದೈಹಿಕ ಸಂಪರ್ಕ ಬೇಡ ಅನ್ನೋದು ಮತ್ತೆ
ಮತ್ತೆ ಮದುವೆಯಾದ ಕೆಲವೇ ದಿನಗಳಲ್ಲಿ ತನ್ನ ಸಂಗಾತಿಯ ಮೇಲೆ ದೈಹಿಕ ಆಕರ್ಷಣೆಯನ್ನ ಕಳೆದುಕೊಳ್ಳೋರ ಸಂಖ್ಯೆ ಹೆಚ್ಚಾಗ್ತಿರೋದು. ಏಕೆಂದ್ರೆ ಇಲ್ಲಿ ಅವರ ಸಂಗಾತಿ ಅವ್ರ ಮೇಲೆ ಹೆಚ್ಚು ಗಮನ ಅಥವಾ ಸಮಯವನ್ನ ಕೊಡ್ತಿರಲ್ಲ. ಆಗ ಅಲ್ಲಿ ಪರಸ್ಪರರ ಮೇಲೆ ನಿರಾಸಕ್ತಿ, ಬೋರ್ ಆಗೋದು ಇದೆಲ್ಲ ಆಗುತ್ತೆ. ಅವರು ತಮ್ಮ ಈ ಸಂಬಂಧವನ್ನ ಇನ್ನಷ್ಟು ಆಕರ್ಷಣೀಯವಾಗಿ ಮಾಡ್ಕೊಳ್ಳೋದಿಕ್ಕೆ ಅಥವಾ ಅದನ್ನ ಅಂದಗೊಳಿಸಲು ಟ್ರೈ ಮಾಡೋದೇ ಇಲ್ಲ. ಇಬ್ರು ಕೂಡ ನಿರಾಸಕ್ತಿ ಬೆಳೆಸ್ಕೊಂಡು ಅವ್ರ ಪಾಡಿಗೆ ಅವರು ಇರ್ತಾರೆ ಹೊರತು ಅಲ್ಲಿ ಏನ್ ಸಮಸ್ಯೆ ಇದೆ ಅಥವಾ ಏನ್ ಕೊರತೆ ಇದೆ ಅಂತ ಅದ್ರ ಮೇಲೆ ಫೋಕಸ್ ಅನ್ನ ಮಾಡೋದೇ ಇಲ್ಲ. ಒಂದು ಸ್ಟಡಿಯ ವರದಿ ಪ್ರಕಾರ ಭಾರತದಲ್ಲಿ 77% ಅಷ್ಟು ಭಾರತೀಯ ವಿವಾಹಿತ ನಾರಿಯರು ಗಂಡನ ಜೊತೆಗಿನ ತಮ್ಮ ಸಂಬಂಧದಲ್ಲಿ ಬೋರ್ಡಮ್ ಉಂಟಾಗೋದ್ರಿಂದಲೇ ಚೀಟ್ ಆಗೋದು ಅಂತ ಕಂಡು ಬಂದಿದೆ. ಇದು ಹೆಣ್ಣು ಹಾಗೂ ಗಂಡು ಈ ಇಬ್ಬರ ವಿಷಯವಾಗಿಯೂ ಕೂಡ ಇವತ್ತು ಸಮಾನ ರೀತಿಯಲ್ಲಿ ಸತ್ಯವಾಗಿ ನಡೀತಾ ಇದೆ. ಇನ್ ಕೆಲವರು ಈ ಸಿನಿಮಾ, ವೆಬ್ ಸೀರೀಸ್, ಡಾಕ್ಯುಮೆಂಟರಿ ಇಂಥವುಗಳನ್ನ ನೋಡಿ ಕೂಡ ಪ್ರಭಾವಿತರಾಗ್ತಾರೆ. ಅದರಲ್ಲಿ ಅವರು ಆ ರೀತಿ ಮಾಡಿದ್ದಾರೆ, ನಾನ್ಯಾಕೆ ಮಾಡಬಾರದು, ಅವರು ಆ ರೀತಿ ಇರ್ತಾರೆ ಅಂದ್ಮೇಲೆ ನಾನ್ಯಾಕೆ ಇರಬಾರ್ದು ಅನ್ನುವಂಥ ಭಾವನೆ ಕೂಡ ಇಲ್ಲಿ ಉಂಟಾಗುತ್ತೆ. ಯಾವುದೋ ಸಿನಿಮಾ ನೋಡಿ, ಯಾರದೋ ಪರ್ಸನಲ್ ಲೈಫ್ ನ ಎಂಜಾಯ್ಮೆಂಟ್ ನೋಡಿ, ಅರೆ ನಮ್ ಲೈಫ್ ಯಾಕೆ ಅವರಂತೆ ಆಕರ್ಷಕವಾಗಿಲ್ಲ, ನನ್ನ ಸಂಗಾತಿ ಯಾಕೆ ಅವ್ರ ಹಾಗೆ ಪ್ರಾಕ್ಟಿಕಲ್ ಆಗಿಲ್ಲ, ನನ್ನ ವೈವಾಹಿಕ ಜೀವನ ಯಾಕೆ ಇಷ್ಟು ಸಪ್ಪೆ ಹಾಗೂ ನೀರಸ ಅನ್ನುವಂಥ ಡೌಟ್ ಹಾಗೂ ಕೀಳರಿಮೆ ಆವರಿಸ್ಕೊಳ್ಳೋದಿಕ್ಕೆ ಇವತ್ತಿನ ಸಿನಿಮಾ, ಧಾರಾವಾಹಿ, ಸೋಷಿಯಲ್ ಮೀಡಿಯಾ, ರೀಲ್ಸ್, ವಿಡಿಯೋಸ್, ನೀಲಿ ಚಿತ್ರಗಳು ಇವೆಲ್ಲ ಕೂಡ ದುಷ್ಟ ಪರಿಣಾಮವನ್ನ ಬೀರ್ತಿವೆ. ವೀಕ್ಷಕರೇ, ಇವತ್ತು ಮೊಬೈಲ್ ನಲ್ಲಿ ಎಲ್ಲಾ ತರದ ವಿಡಿಯೋ ಹಾಗೂ ಸುದ್ದಿಗಳನ್ನ ಯಾರು ಬೇಕಾದ್ರೂ ಸುಲಭದಿಂದ ನೋಡೋದಕ್ಕೆ ಮುಕ್ತ ಅವಕಾಶ ಇದೆ. ಇವು ಜನರ ತಲೆಯನ್ನ ಕೆಡಿಸ್ತಿವೆ. ಇವನ್ನೆಲ್ಲ ಯಾವುದೇ ನಿರ್ಬಂಧನೆ ಇಲ್ಲದೆ ನೋಡುವಂತ ಯುವಕ ಯುವತಿಯರಿಗೆ ತಾವು ನೋಡ್ತಾ ಇರೋದು ತಪ್ಪು ಅನ್ನುವಂತ ಪ್ರಾಥಮಿಕ ಪ್ರಜ್ಞೆ ಕೂಡ ಇರೋದಿಲ್ಲ. ವೀಕ್ಷಕರೇ, ಅಕ್ರಮ ಸಂಬಂಧ ತಾತ್ಕಾಲಿಕ ಆನಂದ ಕೊಡಬಹುದಾದ್ರೂ ಅದು ಜೀವನ ಪೂರ್ತಿ ನೋವಿನ ಹೊರೆಯನ್ನ ಹೊರಿಸುತ್ತೆ. ನಂಬಿಕೆ ಮೇಲೆ ನಿಂತಿರುವಂತ ಸಂಬಂಧಗಳನ್ನ ಒಮ್ಮೆ ಧ್ವಂಸ ಮಾಡಿದ್ರೆ ಅದನ್ನ ಮತ್ತೆ ಕಟ್ಕೊಳ್ಳೋದು ತುಂಬಾ ಕಷ್ಟ. ನಿಜವಾದ ಪ್ರೀತಿ ಅಂತರಂಗದ ಶುದ್ಧತೆಯಲ್ಲಿ ಇರ್ಬೇಕೆ ಹೊರತು ಅಕ್ರಮ ಸಂಬಂಧದಲ್ಲಿ ಅಲ್ಲ. ಈ ಅಕ್ರಮ ಸಂಬಂಧ ಅನ್ನೋದು ಪ್ರಾರಂಭದಲ್ಲಿ ತುಂಬಾ ಆಕರ್ಷಕವಾಗಿರುತ್ತೆ, ಆದ್ರೆ ಅದರ ಕೊನೆ ಮಾತ್ರ ನಿಮ್ಗೆ ತುಂಬಾ ತೀವ್ರವಾದಂತ ನೋವನ್ನ ಕೊಡುತ್ತೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.